ಒಂಟಿಯಾಗಿರು, ತಾಳ್ಮೆಯಿಂದಿರು, ಯಾರಿಗಾಗಿಯೂ ಗೋಗೆರೆಯದಿರು, ಯಾರ ಹಿಂದೆಯೂ ಜಾರದಿರು. ನಾವೇ ಬೇಕೆನ್ನುವವರು ಬರಲಿ, ಬೇಡೆನ್ನುವವರು ದೂರವೇರಲಿ. ಜೀವನದಲ್ಲಿ ಯಾರು ಶಾಶ್ವತವಲ್ಲ. ಶ್ರೀ ಕೃಷ್ಣ ಪರಮಾತ್ಮ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು. ಶ್ರೀ ಕೃಷ್ಣ ಪರಮಾತ್ಮ. ಒಂದಷ್ಟು ಜನರನ್ನು ಎಷ್ಟು ಬೇಕೋ ಅಷ್ಟೇ ನಂಬಬೇಕು. ಇಲ್ಲದಿದ್ದರೆ ನಿಮ್ಮನ್ನು ಬಸ್ಸು ನಿಲ್ದಾಣದಲ್ಲಿ ಬಿಟ್ಟು ದೋಣಿ ಬರುತ್ತದೆ ಕಾಯುತ್ತಾ ಇರಿ ಎಂದು ಕೂರಿಸಿ ಬಿಡುತ್ತಾರೆ. ಶ್ರೀ ಕೃಷ್ಣ ಪರಮಾತ್ಮ. ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಬೇಡಿ. ಪ್ರೀತಿಯನ್ನು ಸಮಯ ಕಳೆಯಲೆಂದು ಬಳಸಿಕೊಳ್ಳಬೇಡಿ. ಭಾವನೆಗಳ ಜೊತೆ ಆಟವಾಡಲು ನೋಡಬೇಡಿ. ಎಲ್ಲರಿಗೂ ಅವರದೇ ಆದ ವ್ಯಕ್ತಿತ್ವ ಇರುತ್ತದೆ. ಅವರ ಜೀವನದ ಜೊತೆ ಆಟವಾಡಬೇಡಿ. ಶ್ರೀ ಕೃಷ್ಣ ಪರಮಾತ್ಮ. ಜೀವನದಲ್ಲಿ ಮೋಸ ಮಾಡಿದವರು ಆರಾಮವಾಗಿ ನಿಶ್ಚಿಂತೆಯಿಂದ ಮಲಗುತ್ತಾರೆ. ಆದರೆ ಮೋಸ ಹೋದವರು ಮಾತ್ರ ನಿದ್ದೆ ಬಾರದೆ ಅವರ ನೆನಪಿನಲ್ಲಿ ಕೊರಗ್ತಾ ಇರ್ತಾರೆ. ಕೊರಗುವವರ ನೋವು ಮಲಗಿದವರಿಗೇನು ಗೊತ್ತಾಗುತ್ತದೆ. ಪ್ರತಿ ಕ್ಷಣವೂ ಆ ನೋವು ನಿಮ್ಮ ಮೇಲೆ ಸಮಯ ಬಂದಾಗ ಸೇಡಿನ ರೂಪದಲ್ಲಿ ತೀರಿಸಿಕೊಳ್ಳುತ್ತೆ ಕರ್ಮ. ಜೊತೆಗಿರುವವರೆಲ್ಲ ನಿನ್ನವರೇ ಎಂದು ಬೀಗಬೇಡ. ಅವರವರಿಗೆ ಬೇಕಾದವರು ಜೊತೆಯಲ್ಲಿದ್ದಾಗ ನಿನ್ನನ್ನು ಕಡೆಗಣಿಸಿರುವುದನ್ನು ನೀ ಏನನ್ನೇ ಹೇಳಿದರೂ ತಿಳಿದುಕೊಳ್ಳೋ. ಧರ್ಮರಾಯನಿದ್ದ, ಮಹಾಜ್ಞಾನಿಯಾದ ಭೀಮಸೇನನಿದ್ದ, ಭವಿಷ್ಯದ ಜ್ಞಾನವಿದ್ದ ನಕುಲನಿದ್ದ, ಸಮಚಿತ್ತನಾದ ಸಹದೇವನಿದ್ದ. ಆದರೂ ಶ್ರೀಕೃಷ್ಣ ಆಯ್ಕೆ ಮಾಡಿದ್ದು ಅರ್ಜುನನೇ ಏಕಾದ. ನಿಮ್ಮ ವಿವೇಕವನ್ನು ನಿಮ್ಮ ಸ್ವಾರ್ಥ ಮುಳುಗಿಸುತ್ತದೆ. ಮನುಷ್ಯನ ವಿವೇಕವೇ ಒಂದು ದೊಡ್ಡ ಐಶ್ವರ್ಯವಾಗಿದೆ. ಸ್ವಾರ್ಥ ಮನೋಭಾವ ಮನಸ್ಸು ಧೂಳು ಮುಸುಕಿದ ಕನ್ನಡಿಯಂತಿದ್ದು ಅದರೊಳಗೆ ಏನೂ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಸ್ವಾರ್ಥದ ಈ ನಿವಾರಿಸಿದಾದ ಜೀವನ ಸುಂದರವಾಗಿ ಕಾಣಿಸಿಕೊಳ್ಳುತ್ತದೆ. ಶ್ರೀ ಕೃಷ್ಣ ಪರಮಾತ್ಮ. ನಿಂದಿಸಿದರೆ ನಿಂದಿಸಲಿ ಬಿಡು, ಆರೋಪಗಳನ್ನು ಹೊರಿಸಲಿ ಬಿಡು. ನೋಯಿಸಿದರೆ ನೋಯಿಸಲಿ ಬಿಡು, ಶಪಿಸಲಿ ಬಿಡು, ಮನ ಬಂದಂತೆ ಕೂಗಾಡಲಿ ಬಿಡು. ಸುಮ್ಮನಿದ್ದು ಬಿಡು, ಅವರವರ ಬುದ್ಧಿ ಅವರವರ ಹೆಗಲಿಗೆ. ನೊಂದುಕೊಳ್ಳದಿರು, ಮರು ಉತ್ತರ ನೀಡದಿರು. ಸುಮ್ಮನಿದ್ದು ಬಿಡು, ದೇವರಿದ್ದಂತೆ ಇದ್ದು ಬಿಡು, ದೇವರಾಗಿ ಬಿಡು. ಶ್ರೀ ಕೃಷ್ಣ ಪರಮಾತ್ಮ. ತಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವವರ ಹತ್ತಿರ ನೀವು ವಾದ ಮಾಡಬೇಡಿ. ಅವರು ನಿಮ್ಮ ಅಭಿಪ್ರಾಯ ಒಪ್ಪುವುದಿಲ್ಲ. ಅವರ ನಿಲುವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುತ್ತದೆ. ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದರೆ ಇವುಗಳ ನಿವಾರಣೆ ಉಪಾಯವೇ ಜನರಿಗೆ ಗೊತ್ತಿಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಡಿ. ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡುವುದನ್ನು ಕಲಿತುಕೊಳ್ಳಿ. ಆಗ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತದೆ.